ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ನಾವು ಇವತ್ತು ಬಂದಿರುವಂಥದ್ದು ಮೈಸೂರಿನಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವಂತಹ ನಂಜನಗೂಡಿಗೆ ಬಂದಿರುವಂಥದ್ದು. ನಾನು ಮತ್ತು ಬಸವರಾಜ್ ಇಬ್ಬರು ಆಮೇಲೆ ಹಾಕಿ ಫುಲ್ಲು ಪಾಶ್ ಆಗಿದ್ದಾರೆ. ಅದರ ಜೊತೆಗೆ ತುಂಬ ಚೆನ್ನಾಗಿದೆ ಟೆಂಪಲ್. ಸುಮಾರು ಹಿಂದಿನ ಕಾಲದಲ್ಲಿ ಕಲ್ಲಿನಿಂದ ತುಂಬ ಹಳೆಯ ದೇವಸ್ಥಾನ ಇದು. ಅದರ ಜೊತೆಗೆ ಈ ದೇವಸ್ಥಾನದ ಬಗ್ಗೆ ಒಂದೆರಡು ಮಾತುಗಳು ತಮ್ಮ ಗೆಳೆಯನವರಿಂದ. ಆ್ಯಕ್ಚುಲಿ ಇದು ಗಂಗರಸರು, ಹಾಗೆ ಹೊಯ್ಸಳರು, ನಂತರ ಚಾಲುಕ್ಯರು, ಫೈನಲಿ ಮೈಸೂರು ಒಡೆಯರು ಅವರ ಆಳ್ವಿಕೆಯಲ್ಲಿ ನಡೆದು ಬಂದಂತಹ ಒಂದು ದೇವಸ್ಥಾನ ಇದು. ಮತ್ತು ಟಿಪ್ಪು ಸುಲ್ತಾನ್ ಆನೆ ಇತ್ತು. ಟಿಪ್ಪು ಸುಲ್ತಾನ್ ಆನೆಯ ಕಣ್ಣು, ಟಿಪ್ಪು ಸುಲ್ತಾನ್ ಬಳಿ ಆನೆಗೆ ಕಣ್ಣಿಗೆ ಗಾಯ ಆಗಿ ಹುಷಾರು ತಪ್ಪಿದ ಕಾರಣ ಅವನು ದೇವರಲ್ಲಿ ಬಂದು ಹಕ್ಕೀಂ ನಂಜುಂಡ ಅಂತ ಹೇಳಿದ ತಕ್ಷಣ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ತದನಂತರ ಅವನ ಆನೆ ಇರ್ತದಲ್ಲ, ಇದು ಹುಷಾರಾಯ್ತು. ಅದು ದೇವಸ್ಥಾನದ ಮಹಿಮೆ. ಓಕೆ, ನಂಜುಂಡೇಶ್ವರ. ಕಠೋರ ಕಷ್ಟ ಕೃಷ್ಣ ಕರ್ಮನಾಶಕಂ ಮದಾಂಧ ಬಂಧರುಂಡ ಚೇತ ಭಕ್ತ ವೃಂದ ಪೋಷಿತಂ ಶಿವಂ ಶಿವಂ. ಇವಾಗ ನೀವು ನೋಡ್ತಾ ಇರುವಂಥದ್ದು ಕಪಿಲ ನದಿ. ಈ ಕಪಿಲ ನದಿ ಲೋಕಪಾಲಕ ಶಿವನ ಭಕ್ತಿ ಮಾಡಲಿಕ್ಕೆ ನಂಜನಗೂಡು ದೇವಸ್ಥಾನ ಒಂದು ಕೂಡ ಹೌದು. ನಾವಿವತ್ತು ಬಂದಿರುವಂಥದ್ದು ನಂಜನಗೂಡು ದೇವಸ್ಥಾನಕ್ಕೆ. ಇವಾಗ ನೀವು ನೋಡ್ತಾ ಇರುವಂಥದ್ದು ಕಪಿಲ ನದಿ. ಈ ಕಪಿಲ ನದಿ ಕಪಿಲ ಋಷಿ ಬ್ರಹ್ಮರಂಧ್ರದಿಂದ ಹುಟ್ಟಿದ್ದು ಅಂತ ಹೇಳ್ತಾರೆ. ಕಪಿಲ ನದಿಯಲ್ಲಿ ಮಿಂದು ಎದ್ದರೆ ಶ್ರೀಕಂಠೇಶ್ವರ ದರ್ಶನ ಮಾಡಿದರೆ ನಮ್ಮ ಜನ್ಮದಲ್ಲಿ ಇರುವಂಥ ಎಲ್ಲ ಪಾಪಕರ್ಮಗಳು ದೂರ ಆಗಿ ನಮಗೆ ಪುಣ್ಯವಾಗುತ್ತದೆ ಎಂಬಂಥ ಮಾತು ಕೂಡ ಇದೆ. ಇವಾಗ ನಾವು ದೇವಸ್ಥಾನದ ಹತ್ತಿರಕ್ಕೆ ನಡೆದುಕೊಂಡು ಹೋಗ್ತಿದ್ದೇವೆ. ಬಸ್ಸಿಂದ ಇಳಿದ ತಕ್ಷಣ ನಮಗೆ ಆ ಬಸ್ ಸ್ಟ್ಯಾಂಡಿಂದ ದೇವಸ್ಥಾನಕ್ಕೆ ಇರುವಂಥದ್ದು ಕೇವಲ 500 ಮೀಟರ್ ಅಷ್ಟೇ. ನಾವು ಇವಾಗ ಬಂದು ನಿಂತಿರುವಂಥದ್ದು ಶ್ರೀಕಂಠೇಶ್ವರನ ಎದುರು ಭಾಗದಲ್ಲಿ. ಶ್ರೀಕಂಠೇಶ್ವರನ ದರ್ಶನ ಮಾಡಿದರೆ ಕಾಶಿಗೆ ಹೋಗಿ ಬಂದಷ್ಟೇ ಪುಣ್ಯ ಸಿಗ್ತದಂತೆ. ನಂಜನಗೂಡು ದಕ್ಷಿಣ ಕಾಶಿ ಅಥವಾ ದಕ್ಷಿಣ ಪ್ರಯಾಗ್ರ ಎಂದು ಕರೆಯುತ್ತಾರೆ. ಹಾಗೆ ಈ ದೇವರನ್ನು ಹಕ್ಕೀಂ ನಂಜುಂಡ ಅಂತಲೂ ಕರೆಯುತ್ತಾರೆ. ಇನ್ನು ಶಿವಪುರಾಣದಲ್ಲಿ ನಂಜನಗೂಡನ್ನು ಶ್ರೀಗಲಪುರಿ ಅಂತಲೂ ಕರೆಯುತ್ತಿದ್ದಾರೆ. ಅದರ ಜೊತೆಗೆ ದಕ್ಷಿಣ ಭಾರತದಲ್ಲಿ ಶಿವನ ವಾಸ ಇರುವಂಥ ಮೂಲ ಸ್ಥಾನ ಅಂತಲೂ ಕರೀತಾರೆ. ಇದು ಇಷ್ಟು ಅಲ್ಲದೆ ಕರ್ನಾಟಕದಲ್ಲಿ ಅತಿ ದೊಡ್ಡ ದೇವಸ್ಥಾನ ಎಂಬಂಥ ಮಾತು ಕೂಡ ಇದೆ. ಏಕೆಂದರೆ ಈ ದೇವಸ್ಥಾನದ ಒಟ್ಟು ವಿಸ್ತೀರ್ಣ 4831 ಚದರ ಮೀಟರ್. ಅದರ ಜೊತೆಗೆ ಈ ದೇವಾಲಯದಲ್ಲಿ ಸುಮಾರು 147 ಕಲ್ಲಿನ ಕೆತ್ತನೆಗಳ ಕಂಬ ಇದೆ. ನನಗೆ ಈ ಕಂಬಗಳನ್ನೆಲ್ಲ ನೋಡುವಾಗ ಅನಿಸುವಂಥದ್ದು ಒಂದೇ, ಯೋಚನೆಗೆ ಹೋಗುವಂಥದ್ದು ಒಂದೇ, ಇಂದಿನ ಕಾಲದಲ್ಲಿ ಇಷ್ಟಿಷ್ಟು ದೊಡ್ಡ ಕಂಬಗಳನ್ನು ಕಂಬಗಳನ್ನು ಕೆತ್ತಿಸಿ ನಿಲ್ಲಿಸಿದ್ದಾರೆ ಅಥವಾ ಕಲ್ಲಿನ ಬಾಗಿಲನ್ನೇ ಮಾಡಿದ್ದಾರೆ ಅಂತ ಅಂದರೆ ಇವಾಗ ಏನಾದರೂ ಅವರು ಇರ್ತಿದ್ರೆ ಇಂತಹ ಒಂದೊಳ್ಳೆಯ ರೀತಿಯ ಶಿಲೆಗಳನ್ನು ಕೆತ್ತಲಿಕ್ಕೆ ಸಾಧ್ಯ ಇತ್ತು ಎಂಬುವಂಥದ್ದು. ಏಕೆಂದರೆ ಇವಾಗ ಇರುವಂಥ ಎಲ್ಲ ಮೆಟೀರಿಯಲ್ಸ್ ನಮಗೆ ಗೊತ್ತಿರುವಂಥದ್ದು, ಅದನ್ನು ಉಪಯೋಗಿಸಿಕೊಂಡು ಇವಾಗಲೇ ಇಷ್ಟು ಚೆನ್ನಾಗಿರುವಂತಹ ಕೆತ್ತನೆ ಮಾಡ್ತಾರೆ. ಆದರೆ ಇವರು ಇಂದಿನ ಕಾಲದಲ್ಲಿ ಏನೂ ಕೂಡ ಇಲ್ಲದೆ ಇಷ್ಟು ಅದ್ಭುತವಾಗಿರುವಂಥ ಕೆತ್ತನೆಗಳನ್ನು ಮಾಡಿದ್ದಾರೆ ಅಂದರೆ ಇವಾಗಿನ ಕಾಲದಲ್ಲಿ ಇವರೇನಾದರೂ ಇರ್ತಿದ್ರೆ ಇಂತಹ ಅದ್ಭುತ ರೀತಿಯ ಕೆತ್ತನೆಗಳನ್ನು ಮಾಡ್ತಾಯಿದ್ರು. ಇಂಥ ಅದ್ಭುತ ಶಿಲೆಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಇಂತಹ ಅದ್ಭುತ ಶಿಲ್ಪಿಗಳನ್ನು ನಾವು ಕಳೆದುಕೊಂಡಿದ್ದೇವೆ. ಬಾಗಿಲಿಗೆ ಮುಖ ಮಾಡಿಕೊಂಡು ಕುಳಿತಿರುವಂಥ ನಂದಿಯ ಪಾದಕ್ಕೆ ಯಂತ್ರವನ್ನು ಮುಟ್ಟಿಸಿ ಮಕ್ಕಳಿಗೆ ಕಟ್ಟಿದರೆ ತುಂಬ ಒಳ್ಳೆಯದಾಗುತ್ತೆ ಎಂಬಂತಹ ಒಂದು ನಂಬಿಕೆ ಕೂಡ ಇದೆ. ಅದರ ಜೊತೆಗೆ ಯಾರು ಮೈಸೂರಿಗೆ ಹೋಗಿ ಚಾಮುಂಡೇಶ್ವರಿ
ದೇವಿಯ ದರ್ಶನ ಮಾಡ್ತಾರೆ ಅವರು ನಂಜನಗೂಡು ದೇವಸ್ಥಾನಕ್ಕೆ ಬರಲ್ಲಂತೆ. ಯಾರು ನಂಜನಗೂಡು ದೇವಸ್ಥಾನಕ್ಕೆ ಬರ್ತಾರೆ ಅವರು ಮೈಸೂರಲ್ಲಿರುವಂಥ ಚಾಮುಂಡೇಶ್ವರಿ ದೇವರ ದರ್ಶನ ಮಾಡಲಿಕ್ಕೆ ಹೋಗಲ್ಲ ಎಂಬಂಥ ಮಾತು ಕೂಡ. ನೀವು ಎಂದಾದರೂ ಮೈಸೂರಿಗೆ ಬಂದಿರುವಂತಹ ಸಮಯದಲ್ಲಿ ಈ ದೇವಸ್ಥಾನಕ್ಕೆ ಬನ್ನಿ. ಮೈಸೂರಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ನಂಜನಗೂಡು ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಈ ದೇವಸ್ಥಾನದಲ್ಲಿ ದೇವರ ಕೃಪೆಗೆ ಪಾತ್ರರಾಗಿ ದೇವರ ಆಶೀರ್ವಾದನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನೋಡ್ತಿರುವಂಥವ್ರು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.